ಆರ್ಜಿ ನ್ಯೂಸ್ ಹೆಡ್ಲೈನ್ಸ್. ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮಕ್ಕಳಿಗಾಗಿ ಹೆಚ್ಚುವರಿ ಬಸ್ ವ್ಯವಸ್ಥೆ, ಸಿಸಿ ಕ್ಯಾಮೆರಾ, GPS ಅಳವಡಿಕೆ. ಸರ್ಕಾರದ ನಕ್ಷೆಯಲ್ಲೇ ಇಲ್ಲದ ದೇವಾಲಯ, ಗ್ರಾಮಸ್ಥರಿಂದ ನಕ್ಷೆಗೆ ಸೇರಿಸಲು 3,000 ಸಹಿಗಳೊಂದಿಗೆ ತಹಸೀಲ್ದಾರ್ಗೆ ಮನವಿ. ಸೇವ್ ಮೈಕ್ರೋ ಫೈನಾನ್ಸ್ ವತಿಯಿಂದ ಜನರಿಗೆ RBI ಅರಿವು. ಕಾಲಕಾಲಕ್ಕೆ ಮಳೆಯಾದರೆ ಚಂದ, ಸಮಯಕ್ಕೆ ಸರಿಯಾಗಿ ಹಣ ಮರುಪಾವತಿ ಮಾಡಿದ್ರೆ ಚಂದ. ಅನಸುಗೆ ಗ್ರಾಮದಲ್ಲಿ ದಮ್ಮಪಯಣ, ಮನೆ ಹಣತೆಯೊಂದಿಗೆ ಮರಳಿ ಬುದ್ಧ ನಡೆಗೆ. ಕಾಣೆಯಾದ 39 ವಯಸ್ಸಿನ ಮಹಿಳೆ ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ ಘಟನೆ. ರೈತ ಮತ್ತು ಕಾರ್ಮಿಕ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಅವರಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಅವರಿಗೆ ಸನ್ಮಾನ. ಹೌದು, ಸಾಲಿಗ್ರಾಮ ಪಟ್ಟಣದ ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಮಕ್ಕಳ ಸುರಕ್ಷತೆಗಾಗಿ ಹೆಚ್ಚುವರಿ ನೂತನ ಬಸ್ಸೊಂದನ್ನು ಅಧಿಕೃತವಾಗಿ ಚಾಲನೆ ಮಾಡಲಾಯಿತು. ಬಳಿಕ ಸಂಸ್ಥೆಯ ಸಂಸ್ಥಾಪಕ ರಮೇಶ್ ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಹೊಸ ಬಸ್ಸಿನ ಜೊತೆ ಮುಂದಾದ ನಮ್ಮ ಶಾಲೆ ಶ್ರೀ ಭೈರವೇಶ್ವರ ಇಂಟರ್ನ್ಯಾಷನಲ್ ಶಾಲೆಗೆ ಹೊಸದಾಗಿ ಆಧುನಿಕ ಸೌಲಭ್ಯಗಳಿಂದ ಕೂಡಿದ ಬಸ್ಸನ್ನು ಸೇರಿಸಲಾಗಿದೆ. ಮಕ್ಕಳ ಸುರಕ್ಷತೆ, ಆರಾಮ ಮತ್ತು ಅನುಕೂಲತೆಗಳನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಬಸ್ ಸಿದ್ಧಗೊಳಿಸಲಾಗಿದೆ. ಇನ್ನು ಈ ಬಸ್ನ ವಿಶೇಷತೆಗಳೇನೆಂದರೆ, ಮಕ್ಕಳಿಗೆ ನಿರಂತರವಾಗಿ ನಿಗಾವಹಿಸಲು CCTV ಕ್ಯಾಮೆರಾ ವ್ಯವಸ್ಥೆ, ತುರ್ತು ಪರಿಸ್ಥಿತಿಯಲ್ಲಿ ತಕ್ಷಣವೇ ಕಾರ್ಯನಿರ್ವಹಿಸುವ ಸ್ವಯಂಚಾಲಿತ ಅಗ್ನಿನಂದಕ ಯಂತ್ರ, ಮಕ್ಕಳಿಗೆ ಆರಾಮದಾಯಕ ಪ್ರಯಾಣಕ್ಕೆ ಪಾದವಿರಾಮ, ಫುಟ್ ರೆಸ್ಟ್, ಚಿಕ್ಕ ಮಕ್ಕಳಿಗೆ ಸುಲಭವಾಗಿ ಇರಲು ಸಹಾಯ ಮಾಡುವ ಕಡಿಮೆ ಮೆಟ್ಟಿಲುಗಳು, ಬಸ್ನ ಸ್ಥಳವನ್ನು ನೈಜ ಸಮಯದಲ್ಲಿ ಪತ್ತೆ ಹಚ್ಚುವ GPS ಟ್ರ್ಯಾಕಿಂಗ್ ವ್ಯವಸ್ಥೆ, ಸುರಕ್ಷಿತ ಚಾಲನೆಗಾಗಿ ವೇಗ ನಿಯಂತ್ರಣ, ಉತ್ತಮ ಗಾಡಿ ಚಲನವಲನದೊಂದಿಗೆ ವಿಸ್ತಾರವಾದ ಮತ್ತು ಒಳಾಂಗಣ, ಪ್ರತಿ ವಿದ್ಯಾರ್ಥಿಗೂ ಸೀಟ್ ಬೆಲ್ಟ್ಗಳೊಂದಿಗೆ ಕುಶನ್ ಆಸನಗಳು, ತುರ್ತು ಪರಿಸ್ಥಿತಿಗೆ ಎಚ್ಚರಿಸುವ ಎಮರ್ಜೆನ್ಸಿ ಅಲಾರಂ ವ್ಯವಸ್ಥೆ, ಶಾಲೆಯಾದ್ಯಂತ ಉತ್ತಮ ಸೌಲಭ್ಯಗಳನ್ನು ಒದಗಿಸುವತ್ತ ಮತ್ತೊಂದು ಭದ್ರತೆಯನ್ನು ನೀಡಲಾಗಿದೆ ಎಂದರು. ಕಾರ್ಯದರ್ಶಿ ತ್ರಿವೇಣಿ, ಮುಖ್ಯ ಶಿಕ್ಷಕಿ ಯಶಸ್ವಿನಿ, ಸಂಯೋಜಕಿ ಅರ್ಪಿತಾ ಸೇನ್ ಸೇರಿದಂತೆ ಶಿಕ್ಷಕರಿಂದ ಸಿಬ್ಬಂದಿಗಳು ಹಾಜರಿದ್ದರು. ಸಾಲಿಗ್ರಾಮದಲ್ಲಿ 850 ವರ್ಷಗಳ ಇತಿಹಾಸವಿರುವ ಶ್ರೀ ಭಾಷ್ಯಕಾರ ದೇವಾಲಯವು ಸರ್ಕಾರದ ನಕ್ಷೆಯಲ್ಲೇ ಇಲ್ಲದಿರುವುದು ಜನರಲ್ಲಿ ಆಶ್ಚರ್ಯ ತಂದಿದೆ. ಈ ಸ್ಥಳದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಕ್ರಿಸ್ತಶಕ 1096ರಲ್ಲಿ ಮೊಟ್ಟಮೊದಲದಾಗಿ ವಾಸವಾಗಿದ್ದು, ನಂತರ ತೊಣ್ಣೂರು ಕೆರೆ ಮೇಲುಕೋಟೆಗೆ ತೆರಳಿದರು. ಈ ಪಟ್ಟಣಕ್ಕೆ ಸಾಲಿಗ್ರಾಮ ಎಂದು ನಾಮಕರಣ ಮಾಡಿದವರು ಶ್ರೀ ರಾಮಾನುಜಾಚಾರ್ಯರು. ಈ ದೇವಸ್ಥಾನವು ಸರ್ವಪೂಜ್ಯ ಶ್ರೀ ರಾಮಾನುಜಾಚಾರ್ಯ ಸ್ವಾಮಿಯ ಪಾದ ದರ್ಶನಕ್ಕೆ ಏಕೈಕ ಸ್ಥಾನವಾಗಿದ್ದು, ಅದರ ಸುತ್ತಲೂ ಅಪಾರ ಧಾರ್ಮಿಕ, ಐತಿಹಾಸಿಕ ಹಾಗೂ ಪುರಾತತ್ವ ಮಹತ್ವವಿದೆ. ಈ ದೇವಸ್ಥಾನ 850 ವರ್ಷಗಳ ಹಳೆಯದಾಗಿದ್ದು, ಮೈಸೂರು ರಾಜ್ಯ ಪುರಾತತ್ವ ಇಲಾಖೆಯ ರಕ್ಷಿತ ಸ್ಮಾರಕವಾಗಿದೆ. 12ನೇ ಮತ್ತು 16ನೇ ಶತಮಾನದ 2 ಶಿಲಾಲೇಖಗಳು ಇಲ್ಲಿ ಅಳವಡಿಸಲ್ಪಟ್ಟಿವೆ. ಇಂತಹ ಇತಿಹಾಸ ಇರುವಂತಹ ಈ ದೇವಸ್ಥಾನಕ್ಕೆ ದೇವಾಲಯ ಒಳಪಟ್ಟಂತೆ ಈಗಿನ ದಾಖಲೆಗಳ ಪ್ರಕಾರ ಸರ್ವೆ ನಂಬರ್ 641ರಲ್ಲಿ 6 ಎಕರೆ 5 ಕುಂಟೆ ಸ್ಮಶಾನ ಎಂದು ನಮೂದನೆಯಾಗಿದೆ. ಗ್ರಾಮ ಪಂಚಾಯತಿಯ ದಾಖಲೆಗಳಲ್ಲಿ ಮಾತ್ರ ಶ್ರೀ ಭಾಷ್ಯಕಾರ ಸ್ವಾಮಿ ದೇವಾಲಯ ಕಲ್ಲು ಕಟ್ಟಡ ಎಂದು ಉಲ್ಲೇಖಿಸಲಾಗಿದೆ. ದೇವಸ್ಥಾನದ ಪ್ರಮುಖ ಪ್ರದೇಶ ದ್ವಾರಕ್ಕೆ ಸರ್ಕಾರಿ ರಸ್ತೆ ಇಲ್ಲ. ಖಾಸಗಿ ಭೂಮಿಯ ಮೂಲಕ ತಾತ್ಕಾಲಿಕ ಪಥವನ್ನು ಬಳಸಲಾಗುತ್ತಿದೆ. ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಬರುವ ಈ ದೇವಸ್ಥಾನಕ್ಕೆ ಕೂಡಲೇ ಸ್ಥಳವನ್ನು ಸರ್ಕಾರದ ನಕ್ಷೆಗೆ ಸೇರಿಸಬೇಕು ಎಂದು 3,000 ಸಹಿಗಳೊಂದಿಗೆ ಗ್ರಾಮಸ್ಥರು ತಹಸೀಲ್ದಾರ್ ನರಗುಂದ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಇದೇ ಸಂದರ್ಭ APMC ಮಾಜಿ ಅಧ್ಯಕ್ಷ ಕುಪ್ಪಳ್ಳಿ ಸೋಮು, ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಅನಂತ್, ವಾಹನ ಚಾಲಕರ ಸಂಘದ ಅಧ್ಯಕ್ಷ ಮಂಜುನಾಥ್, ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಪಾಪಣ್ಣ, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಹೇಶ್, ಬಸವರಾಜ್, ನಾಗೇಶ್, ಚಂದ್ರು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಭಾಷ್ಯಕಾರ ದೇವಸ್ಥಾನದ್ದು ರೆವಿನ್ಯೂ ವ್ಯಾಪ್ತಿಯಲ್ಲಿ ಇಲ್ಲ. ನಮ್ಮ ದೇವಸ್ಥಾನ ಅದು 850 ವರ್ಷದ್ದು ಇತಿಹಾಸ ಇದೆ. ಆ ಇತಿಹಾಸದ್ದು ಈ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಅದು ಜಾಗ ಮತ್ತು ದೇವಸ್ಥಾನ ಎರಡೂ ಇಲ್ಲ. ಆದ್ದರಿಂದ ನಾವು ಎಲ್ಲ ಶಾಲೆ ಜನದ ಪರವಾಗಿ ನಮ್ಮ ಸಾಲಿಗ್ರಾಮನ ನಮ್ಮ ಮ್ಯಾಪಲ್ಲಿ ಇವರ ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸ್ಕೆಚ್ ಮತ್ತು ಇದು RTCಗೆ ಸೇರಿಸಿ ಕೊಡಬೇಕಾಗಿ ವಿನಂತಿ ಮಾಡ್ತೀವಿ. ಗ್ರಾಮಸ್ಥರು ಆಮೇಲೆ ಎಲ್ಲ ಮುಖಂಡರು ಸೇರಿ ಏನು ಈ ಭಾಷ್ಯಕಾರ ಸ್ವಾಮಿ ಶ್ರೀ ಭಾಷ್ಯಕಾರ ಸ್ವಾಮಿ ದೇವಸ್ಥಾನ 850 ವರ್ಷದಿಂದ ಹಳೆಯದಾಗಿದ್ದು, ಇದನ್ನು RTCಯಲ್ಲಿ ಸ್ಮಶಾನ ಅಂತ ಕೊಟ್ಟಿದೆ. ಅದನ್ನು ಸರಿಪಡಿಸಿ ದೇವಸ್ಥಾನಕ್ಕೆ ರಸ್ತೆಯನ್ನು ಮಾಡಿಕೊಡುವ ವಿಚಾರದಲ್ಲಿ ಹಾಗೂ ದೇವಸ್ಥಾನ ಅಭಿವೃದ್ಧಿ ಮಾಡುವ ವಿಚಾರದಲ್ಲಿ ಒಂದು ದಾಖಲೆಗಳೊಂದಿಗೆ ಹಿಂದಿನ ದಾಖಲಾತಿಗಳೇನಿದ್ವು, ಆಮೇಲೆ ಎಲ್ಲಿ ಎಷ್ಟು ಜನ ಗ್ರಾಮಸ್ಥರಿದ್ರೆ ಆ ಗ್ರಾಮಸ್ಥರದೆಲ್ಲರದ್ದು ಸೈನ್ ತಗೊಂಡು ಆ ಒಂದು ನಕ್ಷೆ ಮತ್ತು RTCಯೊಂದಿಗೆ ನಮಗೆ ಸಲ್ಲಿಸಿರುತ್ತಾರೆ. ಇದ್ರ ಬಗ್ಗೆ ಪರಿಶೀಲಿಸಿ ನಮ್ಮ ಹಂತದಲ್ಲಿ ಕ್ರಮ ತೆಗೆದುಕೊಂಡು ನಮ್ಮ ಹಂತದಲ್ಲೇ ಮಾಡ್ತೇವೆ. ಇಲ್ಲ ಎಸಿಯವ್ರ ಮುಖಾಂತರ DC ಅವ್ರು ಕಳಿಸಿ ಮಾಡೋದಾದರೆ ಎಸಿಯವ್ರ ಮುಖಾಂತರ DC ಅವ್ರು ಕಳಿಸಿ ಈ ಒಂದು ಇವರು ನೀಡಿದಂಥ ಒಂದು ಮನವಿಯನ್ನು ಪರಿಶೀಲಿಸಿಕೊಂಡು ಸರ್ಕಾರ ನಿಯಮಾನುಸಾರ ಏನಿದೆ ಅದನ್ನು ನಾವು ಕ್ರಮ ಕೈಗೊಳ್ತೇವೆ ಅಂತ ಈ ಸಂದರ್ಭದಲ್ಲಿ. ಸೇವ್ ಮೈಕ್ರೋ ಫೈನಾನ್ಸ್ ವತಿಯಿಂದ ಸಾಲಿಗ್ರಾಮ ತಾಲೂಕಿನ ಹೊಸೂರು ಗ್ರಾಮದಲ್ಲಿ RBI ಯೋಜನೆಯಡಿ ಬರುವಂಥ ಯೋಜನೆಗಳ ಬಗ್ಗೆ ಮಹಿಳೆಯರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಯೋಜನೆಗಳಾದ ಮುದ್ರಾ ಯೋಜನೆ, ಪೆನ್ಷನ್, ಜೀವ ವಿಮಾ ಯೋಜನೆ, ಸುರಕ್ಷಾ ಯೋಜನೆ, ಶೈಕ್ಷಣಿಕ ಮತ್ತು ಕೃಷಿ ಸಾಲಗಳ ಬಗ್ಗೆ
ಮಾಹಿತಿ ನೀಡಲಾಯಿತು. ಮಹಿಳೆಯರು ಸಮಯಕ್ಕೆ ಸರಿಯಾಗಿ ಹಣ ಮರುಪಾವತಿ ಮಾಡಿದರೆ ಬ್ಯಾಂಕಿನಿಂದ ಸರಿಯಾದ ಸಮಯಕ್ಕೆ ಸಾಲ ದೊರೆಯುತ್ತದೆ. ಜೀವನದಲ್ಲಿ ಬದಲಾವಣೆಯಾಗಲು ಇದೊಂದು ಮುಖ್ಯ ಘಟ್ಟವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ರೇಖಾ ಜಗದೀಶ್, ಬಾಲಕೃಷ್ಣ, ಎಚ್.ಜೆ. ವೇಣುಗೋಪಾಲ್, ಸೇವ್ ಮೈಕ್ರೋ ಫೈನಾನ್ಸ್ ಸ್ಟೇಟೆಡ್ ಪ್ರವೀಣ್ ಕುಮಾರ್ ರೆಡ್ಡಿ, ಆರ್.ಎಂ. ನವೀನ್, ಡಿ.ಎಂ. ಸಂತೋಷ್, ಮ್ಯಾನೇಜರ್ ರಾಕೇಶ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹಾಜರಿದ್ದರು. ಸಾಲಿಗ್ರಾಮ ತಾಲೂಕಿನ ಹನಸೂಗೆ ಗ್ರಾಮದಲ್ಲಿ ಧಮ್ಮ ಪಯಣ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ದೀಪ ಹಿಡಿದು ಬೆಳಕು ನೀಡುವ ಮೂಲಕ ಪ್ರತಿ ಮನೆಯಲ್ಲೂ ಮರಳಿ ಬುದ್ಧನಡಿಗೆ ಎಂದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಾಗುತ್ತಾ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಸಾಮಾನ್ಯ ಜನರಲ್ಲಿ ಅರಿವು ಮೂಡಿಸಲಾಯಿತು. ಸುಗತಪಾಲ ಬಂತೇಜಿ ಮತ್ತು ಗೌತಮಿ ಬಂತೇಜಿ ಅವರು ಮಾತನಾಡಿ, 161 ಹಳ್ಳಿಗಳು, 35,000ಕ್ಕೂ ಹೆಚ್ಚು ಕುಟುಂಬಗಳು, 3 ಲಕ್ಷಕ್ಕೂ ಅಧಿಕ ಜನರನ್ನು ನೇರವಾಗಿ ಸಂಪರ್ಕಿಸುತ್ತಾ ಈ ಪಯಣವು ಇಲ್ಲಿಯವರೆಗೆ 11,400 ಕಿಲೋಮೀಟರ್ಗಳನ್ನು ಪೂರೈಸಿದೆ. ಹಳ್ಳಿಯ ಅಮಾಯಕರ ಮುಗ್ಧ ಮತ್ತು ಅನಕ್ಷರಸ್ಥರ ಜನರ ನಡುವೆ ಬೆರೆತು ಒಂದಾಗುವುದು, ಹಳ್ಳಿಯಲ್ಲಿ ಹೆಚ್ಚುತ್ತಿರುವ ದ್ವೇಷ, ಕುಡಿತ, ಜೂದು, ದುಶ್ಚಟಗಳ ವಿರುದ್ಧ ಜನಜಾಗೃತಿಯನ್ನು ಮೂಡಿಸುವುದು, ಜಾತೀಯತೆ, ಧರ್ಮ, ಕೋಮುಗಲಭೆಯಿಂದ ದೂರವಿರಲು ವಿವಿಧ ಸಮಾಜಗಳ ನಡುವೆ ಜಾಗೃತಿಯನ್ನು ಮೂಡಿಸಿ ಸೌಹಾರ್ದ ಮತ್ತು ಮಾನವ ಮೈತ್ರಿಯನ್ನು ಬಲಪಡಿಸುವುದು, ಬುದ್ಧನ ಶಾಂತಿ, ಕರುಣೆ, ಮೈತ್ರಿಯನ್ನು, ಬಸವಣ್ಣನ ದಯೆಯನ್ನು, ಅಂಬೇಡ್ಕರ್ ಅವರ ಮಾನವೀಯತೆಯನ್ನು ಮತ್ತೆ ಈ ಸಮಾಜದಲ್ಲಿ ಮುಂದಿನ ಪೀಳಿಗೆಯಲ್ಲಿ ತುಂಬುವುದು, ಅಂಬೇಡ್ಕರ್ ಜಯಂತಿಗಳಲ್ಲಿ ಆಗುತ್ತಿರುವ ಅವಾಂತರಗಳನ್ನು, ಕುಣಿತ, ಜೂಜು, ಮೋಜು, ಮಸ್ತಿಗಳಿಂದ ಯುವ ಸಮುದಾಯವನ್ನು ರಕ್ಷಿಸಿ ಅರಿವಿನ ಮಾರ್ಗದ ಕಡೆ ಅವರನ್ನು ಪ್ರೇರೇಪಿಸುವುದು, ಮಕ್ಕಳ ಎದೆಯಲ್ಲಿ ಗೌತಮ ಬುದ್ಧರ ಮೈತ್ರಿಯನ್ನು ಬಿತ್ತುವುದು ನಮ್ಮ ಮೂಲ ಗುರಿ ಎಂದರು. ಕಾರ್ಯಕ್ರಮದಲ್ಲಿ ಮಾಜಿ ಮೇಯರ್ ಪುರುಷೋತ್ತಮ್, ಸಾಹಿತಿ ಲಕ್ಕುಂಡಿ ಮಹಾದೇವಸ್ವಾಮಿ, ಅನಸೂಗೆ ನಾಗರಾಜ್, ಸಾಹಿತಿ ಸೋಮಶೇಖರ್, ಸಂಪತ್, ಕೃಷ್ಣ, ಮಂಜು, ಸುರೇಶ್ ಸೇರಿದಂತೆ ಹಲವಾರು ಮುಖಂಡರು, ಮಹಿಳೆಯರು ಭಾಗವಹಿಸಿದರು. ಭಗವತೋ ಹರತೋ ನಮೋ ತಸ್ಸ ಭಗವತೋ ಹರವತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ತೃತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ಕಾಣೆಯಾದ 39 ವಯಸ್ಸಿನ ಮಹಿಳೆ ಪುಷ್ಪ ವೈಫ್ ಆಫ್ ವಿಶ್ವನಾಥ್ ಚಿಕ್ಕನಕನಹಳ್ಳಿ ಗ್ರಾಮದವರಾಗಿದ್ದು, ಇವರಿಗೆ 2 ಮಕ್ಕಳಿದ್ದಾರೆ. 2ನೇ ಮಗ 8ನೇ ತರಗತಿ ಓದುತ್ತಿದ್ದು, ಇವರನ್ನು ಸಾಲಿಗ್ರಾಮದ ಸಾರಾ ವಿದ್ಯಾ ಸ್ಕೂಲ್ಗೆ ಬಿಟ್ಟು ನಂತರ ಮತ್ತೆ ಮನೆಗೆ ಹಿಂತಿರುಗಲೇ ಇಲ್ಲ. ಪುಷ್ಪ ಅವರ ಚಹರೆ, ವಯಸ್ಸು 39, ಬಿಳಿಯ ಬಣ್ಣ, ಎತ್ತರ 5 ಅಡಿ, ಕೋಲುಮುಖ, ಸಾಧಾರಣ ಮೈಕಟ್ಟು, ಮನೆಯಿಂದ ಹೋಗುವಾಗ ಕಪ್ಪು ಬಣ್ಣದ ರವಿಕೆ, ಮೆರೂನ್ ಬಣ್ಣದ ಸೀರೆ ಧರಿಸುತ್ತಾರೆ ಎಂದು ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ. ಈ ಮಹಿಳೆ ಸಾರ್ವಜನಿಕರಿಗೆ ಕಂಡುಬಂದಲ್ಲಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬೇಕಾಗಿದೆ. ಪುನೀತ್ ಗೌಡ 9632541551. ರೈತ ಮತ್ತು ಕಾರ್ಮಿಕ ವೇದಿಕೆಯ ಜಿಲ್ಲಾಧ್ಯಕ್ಷ ತಂದ್ರೆಕೊಪ್ಲು ಮಂಜುನಾಥ್ ಅವರು ಸಾಲಿಗ್ರಾಮದ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಅವರಿಗೆ ಸನ್ಮಾನ ಮಾಡಿದರು. ಇದೇ ಸಂದರ್ಭ ಮಾತನಾಡಿದ ಮಂಜುನಾಥ್ ಅವರು, ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ದುಶ್ಚಟಗಳು ಕಡಿಮೆ ಆಗುವಂತೆ
ಕಾನೂನು ನಿಯಮಗಳು ಪಾಲನೆಯಾಗುವಂತೆ ಮಾಡುತ್ತಿರುವ ಸರ್ಕಲ್ ಇನ್ಸ್ಪೆಕ್ಟರ್ ಅವರಿಗೆ ಅಭಿನಂದನೆಗಳು ಎಂದು ಸಿಹಿ ಹಂಚಿ ಸನ್ಮಾನ ಮಾಡಿದರು. ಜೊತೆಯಲ್ಲಿ ಪತ್ರ ಬರಹಗಾರ ಧರ್ಮ ಹಾಜರಿದ್ದರು. ಆರ್ಜಿ ನ್ಯೂಸ್ ಜೊತೆ ಬಸವರಾಜು ಸಾಲಿಗ್ರಾಮ.